ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತನಿಖಾ ತಂಡ ಭರದ ಸಿದ್ಧತೆ ಮಾಡಿಕೊಳ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಸಂಖ್ಯೆ ಅದಲು ಬದಲಾಗಬಹುದು. ಎಫ್ಐಆರ್ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದವರು ಚಾರ್ಜ್ ಶೀಟ್ನಲ್ಲಿ ಚೇಂಜ್ ಆಗ್ತಾರೆ. ಚಾರ್ಜ್ ಶೀಟ್ನಲ್ಲಿ 4, 5ನೇ ಸ್ಥಾನಕ್ಕೆ ಆರೋಪಿಗಳು ಜಂಪ್ ಆಗುವ ಸಾಧ್ಯತೆ ಇದೆ. ಎಫ್ಐಆರ್ನಲ್ಲಿ ಆ ಸಂಖ್ಯೆಗಳು ಕೊಡೋದು ಅವ್ರು ಮಾಡಿರುವ ಕೃತ್ಯದ ಆಧಾರದಲ್ಲ, ಕೋರ್ಟ್ನಲ್ಲಿ ಈಸಿ ಆಗಲಿ ಅಂತಷ್ಟೇ. A1, A2, A3 A1 ಅಂತಂದ ತಕ್ಷಣನೇ A1 ಇವರೇ ಪ್ರಮುಖ ಆರೋಪಿ ಆ ಥರ ಅಂತಲ್ಲ, ಇದೊಂದು ನಂಬರ್ ಅಷ್ಟೇ, ಜಸ್ಟ್ ನಂಬರ್. ಆದರೆ ಚಾರ್ಜ್ ಶೀಟ್ನಲ್ಲಿ ಈ ಆರೋಪಿಗಳ ಸಂಖ್ಯೆ ಅದಲು ಬದಲಾಗುತ್ತೆ. ಈ ಕೈದಿ ನಂಬರ್ 1, ಕೈದಿ ನಂಬರ್ 2, ಆರೋಪಿ ನಂಬರ್ 1, ಆರೋಪಿ ನಂಬರ್ 2, ಸಾಕ್ಷಿ ನಂಬರ್ 1, ಸಾಕ್ಷಿ ನಂಬರ್ 2. ಪ್ರೊಸೀಜರ್ ಸ್ಟಾರ್ಟ್ ಆದಾಗ, ಟ್ರಯಲ್ ಸ್ಟಾರ್ಟ್ ಆದಾಗ ಯಾರು ಹೆಸರನ್ನ ಇಟ್ಟು ಕೂಗೋದಿಲ್ಲ. A1 ಅಂತಾರೆ, A2 ಅಂತಾರೆ, A7 ಅಂತಾರೆ, ಅಥವಾ ಸಾಕ್ಷಿ ವಿಟ್ನೆಸ್ V1, V2, V5 ಅಂತ ಹೇಳ್ತಾರೆ. ಹಾಗಾಗಿ ಆ ನಂಬರ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಂಬರ್ಗಳು ಅದಲು ಬದಲಾಗಬಹುದು. ಆರೋಪಿಗಳಿಂದ ಕೊಲೆ ಸಾಕ್ಷ್ಯನಾಶಕ್ಕೆ ಕಸರತ್ತು ನಡೆದಿತ್ತು. ಸಾಕ್ಷ್ಯನಾಶದ ಹಿನ್ನೆಲೆಯಲ್ಲಿ ಆರೋಪಿಗಳ ಸಂಖ್ಯೆ ಅದಲು ಬದಲಾಗಬಹುದು. A10 ವಿನಯ್, A14 ಪ್ರದೂಷ್ ಸೇರಿ ಕೆಲವು ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಎಫ್ಐಆರ್ನಲ್ಲಿ A10 ಮತ್ತು A14 ವಿನಯ್ ಹಾಗೂ ಪ್ರದೂಷ್ ಇವರಿದ್ದಾರೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಸಂಖ್ಯೆ ಅದಲು ಬದಲಾಗುತ್ತೆ. ಪವಿತ್ರ ಮತ್ತು ದರ್ಶನ್ ಬಳಿಕದ ಸ್ಥಾನದಲ್ಲಿ ವಿನಯ್ ಮತ್ತು ಪ್ರದೋಷ್ ಬರಬಹುದು. ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ, A2 ದರ್ಶನ್ ಅಂತಲೇ ಉಲ್ಲೇಖ ಆಗುತ್ತಾ? ಇಲ್ಲಿ A1, A2 ಇವೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಆದ್ರೂ ಚಾರ್ಜ್ ಶೀಟ್ ಆದ ನಂತರ ಇದೆಲ್ಲ ಅದಲು ಬದಲಾಗುತ್ತೆ ಅಂತ ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋನದಲ್ಲಿ ಜಾಯ್ನ್ ಆಗ್ತಾರೆ. ಅಭಿಷೇಕ್, ಈ A1, A2 ಇವೆಲ್ಲವೂ ಕೂಡ ಒಂದು ನಂಬರ್ ಕೊಟ್ಟಿರ್ತಾರೆ ಅಷ್ಟೇ. ನಾಳೆ ವಿಟ್ನೆಸ್ ಬಂದಾಗ V1, V2, V4 ಅಂತಲೂ ಕೊಡ್ತಾರೆ. ಈ ಥರದ್ದೆಲ್ಲ ಬರುತ್ತೆ. ಆದರೆ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಈ ಚಾರ್ಜ್ ಶೀಟ್ನಲ್ಲಿ ಅದಲು ಬದಲು ಆದ್ರೂ ಅದು ನಿಜಕ್ಕೂ ಅದರಿಂದ ಏನಾದರೂ ಪರಿಣಾಮ ಆಗುತ್ತಾ ಅಂತ? ಖಂಡಿತವಾಗಿ. ಯಾಕಂದ್ರೆ ಈಗ ಮೊದಲನೇದಾಗಿ ಯಾರ್ಯಾರು ಆರೋಪಿಗಳು ಸಿಗ್ತಾರೋ ಯಾವಾಗ ಸಿಗ್ತಾರೆ ಅನ್ನೋದ್ರ ಮೇಲೆ ಅವರ A1 ಆಗಿರ್ಬೋದು, A2 ಆಗಿರ್ಬೋದು, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಅದು ಎಫ್ಐಆರ್ ನಲ್ಲಿ ಆ ರೀತಿಯಾಗಿ ಶಾಸ್ತ್ರಕ್ಕೋಸ್ಕರ ಒಂದು ವಿಂಗಡಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅವರ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಅವರ ಎಷ್ಟು ಈ ಒಂದು ಕ್ರೈಮ್ ನಲ್ಲಿ ಆಗಿದ್ದಾರೆ ಅನ್ನೋದ್ರ ಮುಖಾಂತರ ಅವರ ಸೆಕ್ಷನ್ಗಳು, ಅಂದ್ರೆ ಅವರ ಒಂದು ಅಕ್ಯೂಸ್ ನಂಬರ್ಗಳು ಕೂಡ ಚೇಂಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ A1 ಆಗಿ ಪವಿತ್ರಗೌಡ ಮತ್ತೆ A2 ಆಗಿ ದರ್ಶನ್ ಅಲ್ಲೇ ಇರುವಂತಹ, ಅಂದ್ರೆ ಅದೇ ಜಾಗದಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಯಾಕಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡೋದಕ್ಕೆ ಮೂಲ ಅವರಿಬ್ಬರು ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರನ್ನ A1, A2 ಆಗಿ ಈಗಾಗಲೇ ಇದು ಮಾಡಲಾಗಿರುವಂತದ್ದು. ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ, ಆತ A17 ಆದ್ರೂ ಕೂಡ ಆತ ಯಾವ ಮಟ್ಟಕ್ಕೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ಎಷ್ಟರ ಮಟ್ಟಕ್ಕೆ ಆತ ಒಂದು ಇದೆಲ್ಲ ಕ್ರೈಮ್ ನಲ್ಲಿ ಕ್ರೈಮ್ ಮಾಡಿದ ಮೇಲೆ ಆತನ ಇದನ್ನು ಕೂಡ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಸಂಬಂಧವಾಗಿ ಚಾರ್ಜ್ ಶೀಟ್ ನಲ್ಲಿ ಯಾವ ಸೆಕ್ಷನ್ ವಿಧಾನ ಹಾಕ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ಕೊಳ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.